ಒಂದಾನೊಂದು ಕಾಲದಲ್ಲಿ ಸಾರಾ ಮತ್ತು ಟಾಮ್ ಎಂಬ ಯುವ ದಂಪತಿಗಳು ಹೊಸ ಮನೆಯನ್ನು ಹುಡುಕುತ್ತಿದ್ದರು. ಹುಡುಕುತ್ತಾ ಅವರು ಒಂದು ಹಳೆಯ, ಬಿಟ್ಟು ಹೋದ ಮನೆ ಕಂಡುಹಿಡಿದರು. ಆ ಮನೆ ಭೂತಬಾಧಿತವಾಗಿದೆ ಎಂಬ ಸುದ್ದಿ ಊರಿನಲ್ಲಿ ಎಲ್ಲೆಡೆ ಹರಡಿತ್ತು. ಆದರೂ ಅದರ ಹಳೆಯ ಶೈಲಿ ಮತ್ತು ಸೌಂದರ್ಯ ಸಾರಾ ಮತ್ತು ಟಾಮ್ ಅವರನ್ನು ಆಕರ್ಷಿಸಿತು. ಅವರು ಮನೆ ಒಳಗೆ ಕಾಲಿಟ್ಟಾಗಲೇ ವಿಚಿತ್ರ ಘಟನೆಗಳು ಶುರುವಾಯಿತು. ಬಾಗಿಲುಗಳು ಸ್ವತಃ ಮುಚ್ಚುತ್ತಿದ್ದವು. ಗೋಡೆಯೊಳಗಿಂದ ಅಸಹಜ ಧ್ವನಿಗಳು ಕೇಳಿಸುತ್ತಿದ್ದವು. ಆದರೂ ಅವರು ಹೆದರಿ ಹೋಗದೆ ಆ ಮನೆಯನ್ನು ಖರೀದಿಸಿ ಹೊಸದಾಗಿ ಅಲಂಕರಿಸಲು ತೀರ್ಮಾನಿಸಿದರು. ಆದರೆ ಅವರ ನಿರ್ಧಾರವೇ ಅವರ ಜೀವನದ ದೊಡ್ಡ ತಪ್ಪಾಗಿ ಮಾರ್ಪಟ್ಟಿತು. ಮನೆಯಲ್ಲಿ ವಿಚಿತ್ರ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದವು. ಗೋಡೆಯ ಮೇಲೆ ನೆರಳುಗಳು ಕಾಣಿಸುತ್ತಿದ್ದವು. ಮಧ್ಯರಾತ್ರಿಯಲ್ಲಿ ಕಿರುಚಾಟಗಳು ಕೇಳಿಸುತ್ತಿದ್ದವು. ಯಾರೋ ಕಾಣದವರು ಹಾದು ಹೋಗುತ್ತಿದ್ದಂತೆ ಅನುಭವವಾಗುತ್ತಿತ್ತು. ಒಂದು ರಾತ್ರಿ ಸಾರಾ ಮನೆಯಲ್ಲಿ ಒಬ್ಬಳೇ ಇದ್ದಳು. ಆಕೆಗೆ ಅಟ್ಟಿಯಿಂದ, ಮೇಲ್ಮಹಡಿಯಿಂದ ಯಾರೋ ನಡೆಯುವ ಶಬ್ದ ಕೇಳಿಸಿತು. ಆಕೆ ನಿಧಾನವಾಗಿ ಮೆಟ್ಟಿಲು ಹತ್ತಿ ಮೇಲಕ್ಕೆ ಹೋದಳು. ಅಲ್ಲಿ ಒಂದು ಭೂತದ ಆಕಾರ ಅವಳ ಮುಂದೆ ನಿಂತಿತ್ತು. ಆ ಭೂತವು ಹೇಳಿತು, ಈ ಮನೆ ಪವಿತ್ರ ಅಮೆರಿಕನ್ ಮೂಲ ನಿವಾಸಿಗಳ ಭೂಮಿಯ ಮೇಲೆ ಕಟ್ಟಲ್ಪಟ್ಟಿದೆ. ಈ ಮನೆಯನ್ನು ತಕ್ಷಣ ಬಿಟ್ಟು ಹೋಗು, ಇಲ್ಲವಾದರೆ ಅವರ ಶಾಪದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಭಯದಿಂದ ಸಾರಾ ಕೆಳಕ್ಕೆ ಓಡಿದಳು. ಟಾಮ್ ಬಂದ ನಂತರ ಇಬ್ಬರೂ ಆ ಮನೆಯನ್ನು ಬಿಟ್ಟು ಎಂದಿಗೂ ಹಿಂದಿರುಗಲಿಲ್ಲ. ಆ ಮನೆ ಮತ್ತೆ ಯಾರೂ ವಾಸಿಸಲು ಹೋಗಲಿಲ್ಲ. ಇಂದಿಗೂ ಆ ಮನೆ ಖಾಲಿಯಾಗಿದೆ. ಊರಿನವರು ಹೇಳುತ್ತಾರೆ, ಆ ಮನೆಯೊಳಗೆ ಹೋಗಿದವರು ಹಿಂದಿರುಗಿದ ದಾಖಲೆ ಇಲ್ಲ.